ಗಾಡಿ ಇದೆ, ಓಡಾಡಕ್ಕೆ ರೆಡಿ ಇದ್ದೀನಿ, ಓಡಾಡ್ಕೊಂಡು ಜಾಲಿಯಾಗಿ ಬಿಸ್ನೆಸ್ ಮಾಡಬೇಕಾ? ಡಿಸ್ಟ್ರಿಬ್ಯೂಷನ್ಗೆ ಬನ್ನಿ ಸರ್. ಏನು ದುಡಿತಾರೆ ಗೊತ್ತಾ ಸರ್ ಡಿಸ್ಟ್ರಿಬ್ಯೂಷನ್ ಅವರು? ಏನು ಮಾಡ್ತಾರೆ ಗೊತ್ತಾ ಡಿಸ್ಟ್ರಿಬ್ಯೂಷನ್ ಅವರು? ಬೆಳಗಿನ ಜಾವ 6 ಗಂಟೆಗೆ ಸೀದಾ ಮಾರ್ಕೆಟ್ಗೆ ಹೋಗ್ಬಿಡ್ತಾರೆ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ರಾಜಾ ಮಾರ್ಕೆಟ್ ಅಂತ ಇದೆ, ಗಮನದಲ್ಲಿ ಇಟ್ಕೊಳ್ಳಿ. ರಾಜಾ ಮಾರ್ಕೆಟ್ ಅಂತ ಇದೆ. ರಾಜಾ ಮಾರ್ಕೆಟಲ್ಲಿ ನಿಮಗೆ ಏನು ಬೇಕು ಸಿಗುತ್ತೆ. ಫುಡ್ ಐಟಮಿಂದ ಹಿಡಿದು ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ಈ ಮಾಮೂಲಿ ಅಂಗಡಿಗಳಿರ್ತವೆ. ಸೊ ನಮ್ಮ ಬೆಂಗಳೂರು ತೊಗೊತೀನಿ ಸರ್, ನಾನು ಎಲ್ಲ ಕಡೆ ಹೇಳೋಕ್ಕಾಗೋಕ್ಕಾಗೋದಿಲ್ಲ. ಬೆಂಗಳೂರಲ್ಲಿ ಏನಿಲ್ಲ ಅಂದರೂ ಕೂಡ ಆಲ್ಮೋಸ್ಟ್ ಲಕ್ಷಾಂತರ ಅಂಗಡಿಗಳಿದೆ. ನಿಮಗೆ ಗೊತ್ತಲ್ಲ ಸರ್, ಒಂದು ಹೋಗೋದ್ರಲ್ಲಿ ಮಾಮೂಲಿ ಅಂಗಡಿ, ಪೆಟ್ಟಿ ಅಂಗಡಿ, ಕಿರಾಣಿ ಅಂಗಡಿ, ಆ ಲಕ್ಷಾಂತರ ಅಂಗಡಿಗಳಲ್ಲಿ ಸಾವಿರಾರು ಪ್ರಾಡಕ್ಟ್ಗಳಿದೆ. ಕರೆಕ್ಟಾ? ಸೊ ಯಾವುದಾದ್ರೂ ಒಂದು 10 ಪ್ರಾಡಕ್ಟನ್ನು ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಒಂದು 5 ಪ್ರಾಡಕ್ಟನ್ನು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗತ್ತಾ ಸರ್? ಇಲ್ಲಿ ಇನ್ವೆಸ್ಟ್ಮೆಂಟ್ ಜಸ್ಟ್ 50,000. ಓಕೆ, 50,000 ಇನ್ವೆಸ್ಟ್ಮೆಂಟ್ ಮಾಡಿ ಚಿಪ್ಸ್ ಪರ್ಚೇಸ್ ಮಾಡಿ, ಚಕ್ಲಿ ಪರ್ಚೇಸ್ ಮಾಡಿ, ನಿಪ್ಪಟ್ಟು ಪರ್ಚೇಸ್ ಮಾಡಿ, ಮೈಸೂರು ಪಾಕ್ಗಳನ್ನು ಪರ್ಚೇಸ್ ಮಾಡಿ, ರಸಗುಲ್ಲ ಪರ್ಚೇಸಸ್ ಮಾಡಿ, ಒಂದು ಗಾಡಿ ತೊಗೊಳ್ಳಿ. ಅಂದರೆ 2 ವೀಲರ್ ಸಾಕು. 2 ವೀಲರ್ ಸಾಕು. ಸ್ಟಾರ್ಟಿಂಗಲ್ಲಿ 2 ವೀಲರ್ ಸಾಕು. ಆಮೇಲೆ ಬೇಕಾದ್ರೆ ಓಮ್ನಿ ಮಾಡ್ಕೋಬೋದು ನೀವು. ನನ್ನ ಕಣ್ಣೆದ್ರಿಗೆ ಇವತ್ತು 2 ವೀಲರಿಂದ ಸ್ಟಾರ್ಟ್ ಮಾಡಿದ್ರು, ಓಮ್ನಿಗೆ ಬಂದಿದ್ದಾರೆ, ಟಾಟಾ ಎಸ್ಗೆ ಬಂದಿದ್ದಾರೆ, ದೊಡ್ಡ ಟ್ರಕ್ ತೊಗೊಂಡು ಇವತ್ತು ಡೆಲಿವರೀಸ್ ಮಾಡ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಡಿಸ್ಟ್ರಿಬ್ಯೂಟರ್ಗಳು ತುಂಬ ಕಮ್ಮಿ ಇದ್ದಾರೆ ಸರ್. 8 ಗಂಟೆಗೆ ಡಿಸ್ಟ್ರಿಬ್ಯೂಷನ್ ಶಿಪ್ ಸ್ಟಾರ್ಟ್ ಮಾಡಿದ್ರೆ 12 ಗಂಟೆಗೆಲ್ಲ ಫಿನಿಶ್. ಅಷ್ಟೇ, 12 ಗಂಟೆ ಮೇಲೆ ಜಾಲಿ. ಬಾಸ್ ವಾಲಾ, ಬಿ ದ ಬಾಸ್.